ಮಿಸ್ ಬ್ಯಾಂಗ್ಳೂರ್ ನನಗೆ ಕಾನ್ಫಿಡೆನ್ಸೇ ಇರಲಿಲ್ಲ, ನಾನೇ ವಿನ್ ಆಗ್ಬಿಟ್ಟೆ. ನಿವೇದಿತಾ ಜೈನ್ ಅವರು ಜಡ್ಜ್ ಆಗಿದ್ರು, ಅವರೇ ನಾನು ಸೆಲೆಕ್ಟ್ ಮಾಡಿದ್ದು ಆ್ಯಕ್ಚುಲಿ. ಮಿಸ್ ಬ್ಯಾಂಗ್ಳೂರ್ ಟೈಟಲ್ಗೆ ಅವರೇ ಕ್ವೆಶನ್ ಕೇಳಿದ್ರು, ಅವರೇ ಸೆಲೆಕ್ಟ್ ಮಾಡಿದ್ರು. ನಾನು ಅಪ್ಪಾದಷ್ಟು ಸಪೋರ್ಟ್ ಇರಲಿಲ್ಲ. ಅವರು ಏನಮ್ಮ ಇದು ಮೇಕಪ್ ಹಾಕ್ಕೊಂಡು ಏನಿದು ಅಂತ ಹೇಳ್ತಾ ಇದ್ರು. ಹೇಗೆ, ವಾಟ್ ಇಸ್ ದ ಸೀಕ್ರೆಟ್ ಬಿಹೈಂಡ್ ಯುವರ್ ಪರ್ಸನಾಲಿಟಿ ಮೇಂಟೆನೆನ್ಸ್? ನಾನು ಡೈಲಿ ಯೋಗ ಮಾಡ್ತೀನಿ. ಯೋಗ, ಸೂರ್ಯ ನಮಸ್ಕಾರ ಡೈಲಿ. ದಟ್ ಈಸ್ ಗಿವೆನ್ ಮೀ ಸಮ್ ಪೀಸ್ ಆಫ್ ಮೈಂಡ್, ಕಾಮ್. ಮೆಡಿಟೇಷನ್ ಮಾಡೋದ್ರಿಂದ ಸ್ವಲ್ಪ ಆ್ಯಂಗರ್ ಇದ್ರೆ ಅದು ಬರಲ್ಲ, ಆ್ಯಂಗರ್ ಬರಲ್ಲ, ಕಾಮ್ ಆಗುತ್ತೆ, ಮೈಂಡ್ ಚೆನ್ನಾಗಾಗುತ್ತೆ. ಪಾರ್ವತಿ ಏನಮ್ಮ ಪಾರ್ವತಿ ಫಸ್ಟ್ ನಾನು ರಿಜೆಕ್ಟ್ ಮಾಡಿದೆ, ಆಮೇಲೆ ಒಪ್ಕೊಂಡೆ. ಈ ಥರ ಮಾಡಬೇಕು, ಆ ಥರ ಮಾಡಬೇಕು, ನೀನು ಬರೀ ಚೂಡಿದಾರೆಲ್ಲ ಹಾಕ್ಬೇಡ, ನಿನಗೆ ವೆಸ್ಟರ್ನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅವರೇ ಹೇಳಿದ್ದು. ನೂರೊಂದು ನೆನಪು. ನಮ್ಮಮ್ಮ ಯಾಕೆ ಮಾಡಬಾರ್ದು ನೀನು ಜಾಯಿನ್ ಆಗು ಅಂತ ಹೇಳಿದ್ರು. ಆಮೇಲೆ ಜಾಯಿನ್ ಆದಮೇಲೆ ನಾನೇ ವಿನ್ ಆಗಿಬಿಟ್ಟೆ ಮಿಸ್ ಬ್ಯಾಂಗ್ಳೂರ್. ನನಗೆ ಕಾನ್ಫಿಡೆನ್ಸೇ ಇರಲಿಲ್ಲ, ನಾನೇ ವಿನ್ ಆಗಿಬಿಟ್ಟೆ. ಒಂಥರ ಕ್ವೆಶನ್ಸ್ ಹಂಗಿತ್ತು. ಜಡ್ಜ್ ಆಗಿ ನಾಗಾಭರಣ ಅವರು ಜಡ್ಜ್ ಆಗಿದ್ರು, ನಿವೇದಿತಾ ಜೈನ್ ಅವರು ಜಡ್ಜ್ ಆಗಿದ್ರು. ಅದಕ್ಕೆ ನಿವೇದಿತಾ ಜೈನ್ ಅವ್ರ ಜೊತೆ ಏನೋ ಮಾತಾಡಿದ್ರಾ? ಮಾತಾಡಿದ್ದೀನಿ. ಅವರೇ ನಾನು ಸೆಲೆಕ್ಟ್ ಮಾಡಿದ್ದು ಆ್ಯಕ್ಚುಲಿ. ಮಿಸ್ ಬ್ಯಾಂಗ್ಳೂರ್ ಟೈಟಲ್ಗೆ ಅವರೇ ಕ್ವೆಶನ್ ಕೇಳಿದ್ರು, ಅವರೇ ಸೆಲೆಕ್ಟ್ ಮಾಡಿದ್ರು ನಾನು. ಬಟ್ ನಾಗಾಭರಣ್ ಸರು ಅವರು ಅಲ್ಲೇನಾ ನಾರಾಯಣ್ ಸರ್ ಅವ್ರ ತಮ್ಮ ಗೋವಿಂದ್ ಅವ್ರು ನಿಮ್ಮನ್ನು ನೋಡಿದ್ದು? ಇಲ್ಲ, ಅದಾದ್ಮೇಲೆ. ಓಕೆ. ಅದು ನ್ಯೂಸ್ ಪೇಪರ್ನಲ್ಲೆಲ್ಲ ಬಂದಿತ್ತಲ್ಲ, ಮಿಸ್ ಬ್ಯಾಂಗ್ಳೂರು ಶಿಲ್ಪಾ ಹಂಗೆ ಅಂತ, ಅವ್ರ ಮನೆಗೆ ಬಂದರು. ಓಕೆ, ಅದ್ರ ಬರ್ತೀನಿ. ಅದಕ್ಕೆ ಮುಂಚೆ ಇವಾಗ ನೀವು ಈ ಮಾಡ್ಲಿಂಗ್ ಎಲ್ಲ ಮಾಡ್ತಿದ್ದೀರಾ ಅಂತ ಹೇಳಿದ್ರಿ, ಅಮ್ಮ ಎನ್ಕರೇಜ್ ಮಾಡ್ತಿದ್ರು ಅಂತ ಹೇಳಿದ್ರಿ. ಅಪ್ಪ ಏನನ್ನೋರು? ಅಪ್ಪ ಇದಕ್ಕೆಲ್ಲ ಸಪೋರ್ಟ್ ಇತ್ತ ಅಪ್ಪದು? ಅಪ್ಪದಷ್ಟು ಸಪೋರ್ಟ್ ಇರಲಿಲ್ಲ. ಅವರು ಏನಮ್ಮ ಇದು ಮೇಕಪ್ ಹಾಕ್ಕೊಂಡು ಏನಿದು ಅಂತ ಹೇಳ್ತಾ ಇದ್ರು. ಅಷ್ಟು ಸಪೋರ್ಟ್ ಇರಲಿಲ್ಲ. ಬಟ್ ಇವಾಗ ಅವ್ರಿಗೆ ಗೊತ್ತಾಗಿದೆ, ಒಳ್ಳೆ ರೋಲ್ಸು, ಒಳ್ಳೆ ಸ್ಟೋರೀಸ್ ಬರ್ತಿದೆ ಕನ್ನಡನಲ್ಲಿ. ಸೊ ಅವ್ರು ಅದಕ್ಕೆ ಇವಾಗ ಓಕೆ ಇದ್ದಾರೆ. ಮುಂಚೆ ಅವ್ರಿಗೆ ಇಷ್ಟನೇ ಇರಲಿಲ್ಲ. ತಪ್ಪಂತ ಹೇಳಕ್ಕಾಗಲ್ಲ, ಯಾಕೆಂದ್ರೆ ಅವಾಗ ಎಲ್ರಿಗೂ ಒಂದು ಭಯ ಇತ್ತಲ್ಲ, ಸಿನಿಮಾ, ಟಿವಿ ಯಾವ್ದು. ಯಾಕಂದ್ರೆ ಹೆಣ್ಮಕ್ಳು ನೀವು ಅವ್ರು ಬೇರೆ ತರ ನೋಡ್ತಿದ್ರು ಆಕ್ಚುಲಿ. ಸೊ ಅದಕ್ಕೆ ಅವ್ರಿಗೆ ಭಯ ಸ್ವಲ್ಪ. ಪ್ರತಿಯೊಬ್ಬ ತಂದೆಗೂ ಆ ಭಯ ಇರ್ಬೇಕಮ್ಮ. ಯಾಕೆಂದ್ರೆ ಹೆಣ್ಮಕ್ಳನ್ನ ಇದ್ ಮಾಡಿದಾಗ, ನಾವು ಜನ್ಮ ಕೊಟ್ಟಾಗ ಆ ಹೆಣ್ಮಕ್ಳನ್ನ ಸುರಕ್ಷಿತವಾಗಿ ಕಾಪಾಡೋದು ಒಬ್ಬ ತಂದೆಯ ಕರ್ತವ್ಯ ಆಗಿರುತ್ತೆ. ಬಹುಶಃ ನಿಮ್ಮ ತಂದೆಯವರು ಅದನ್ನ ಬಹಳ ಸಿನ್ಸಿಯರ್ ಆಗಿ ಮಾಡಿದ್ದಾರೆ. ನಿಜವಾಗ್ಲೂ ನಿಮ್ಮನ್ನ ಬೆಳೆಸಿರೋ ರೀತಿನಲ್ಲೇ ಗೊತ್ತಾಗುತ್ತೆ ಎಷ್ಟು ಸಂಸ್ಕಾರ. ಅವ್ರು ಏನಂದ್ರೆ ನಿಂಗೆ ಮಾಡ್ಬೇಕಂದ್ರೆ ನಿಂಗೆ ಇಷ್ಟ ಇದ್ರೆ ಮಾಡು, ಇಲ್ಲಾಂದ್ರೆ ಬಿಡು ಅಂತ ಹೇಳೋರು ಯಾವಾಗ್ಲೂ. ಅಮ್ಮ ಯಾವಾಗ್ಲೂ ಎನ್ಕರೇಜ್ ಮಾಡೋದು, ಮಾಡು, ನಿನ್ಗೆ ಒಳ್ಳೆ ಅದು ಮಾಡಕ್ ನಿನ್ಗೆ ಇದಿದೆ, ಕೆಪಾಸಿಟಿ ಇದೆ, ಮಾಡು, ಯಾರು ಮಾಡ್ಬೇಕು ಅದನ್ನ ಮಾಡಬೇಕು, ನಿಂಗೆ ಸೂಟ್ ಆಗುತ್ತೆ, ಮಾಡು ಅಂತ ಹೇಳೋರು. ಈಗ ನೀವಾಗಲೇ ಹೇಳಿದ್ರಿ ನಿವೇದಿತಾ ಜೈನ್ ಅವರೇ ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ದು. ಹೌದು ಅಂತ ಅಂದ್ರೆ ಬಹಳ ನಾನು ಅವ್ರ ತಾಯಿನೂ ಹುಡುಕಿಸಿ ಮಾತಾಡಿಸಿ ಸಂದರ್ಶನ ಮಾಡಿದ್ದೆ. ಬಹಳ ಚಿಕ್ಕ ವಯಸ್ಸಿನಲ್ಲೇ ತುಂಬಾ ದುರಂತ ಸಾವಿಗೀಡಾದ್ರು ನಿವೇದಿತಾ ಜೈನ್ ಅವರು. ಆ ವಿಷಯ ನಿಮಗೆ ಗೊತ್ತಾದಾಗ ಮನಸ್ಸಿಗೆ ತುಂಬಾ ಬೇಜಾರಾಗಿತ್ತಾ? ತುಂಬಾ ಬೇಜಾರಾಯ್ತು. ತುಂಬಾ ಸಿಂಪ್ಲಿಸಿಟಿ ಲೇಡಿ ಅವರು, ತುಂಬಾ ಕಾಮ್, ಯಾರ ಜೊತೆನೂ ತುಂಬಾ ರಿಸರ್ವ್ಡ್. ಆ್ಯಕ್ಚುಲಿ ಯಾರ ಹತ್ರ ಜಾಸ್ತಿ ಮಾತಾಡಲ್ಲ, ಅವ್ರದ್ದೇ ಒಂದು ಇದರಲ್ಲಿ ಇರ್ತಾರೆ. ನಂಗೆ ಬೇಜಾರಾಯಿತು, ಏನು ಮಾಡೋದು. ಲೈಫ್ ಇಟ್ಸ್ ನಾಟ್ ಈಸಿ ಅಲ್ವಾ, ಅನ್ಪ್ರಿಡಿಕ್ಟಬಲ್. ಯಾವಾಗ ಏನಾಗುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಇವಾಗ ನಾವು ಕಣ್ಣು ಬಿಟ್ಟರೆ ಬೆಳಿಗ್ಗೆ ಆದರೆ ನಾವು ಥ್ಯಾಂಕ್ ಯು ಅಂತ ಹೇಳಬೇಕು. ದೇವ್ರಿಗೆ ನಾವು ಥ್ಯಾಂಕ್ ಯು ಅಂತ ಹೇಳಬೇಕು ಅಲ್ವಾ. ನಮ್ಗೆ ಇವತ್ತಿನ ದಿವಸ ನೋಡಕ್ ಕೊಟ್ಟಿದೆಯಲ್ಲ. ಕರೆಕ್ಟ್ ಅಲ್ವಾ? ತುಂಬಾ ಪ್ರಾಕ್ಟಿಕಲ್ ಸತ್ಯ ನೀವು ಹೇಳ್ತಾ ಇರೋದು, ನಿಜ. ಎಸ್, ಪೇಪರಲ್ಲೆಲ್ಲ ಬಂತು ಶಿಲ್ಪಾ ಮಿಸ್ ಬೆಂಗಳೂರು ಅಂತೆಲ್ಲ. ಆಲ್ ಆಫ್ ಎ ಸಡನ್ ನೀವು ಟಾಕ್ ಆಫ್ ದ ಟೌನ್ ಆಗ್ಬಿಟ್ರಿ. ನನಗೆ ಶಾಕ್ ಆಗೋಯ್ತು, ಏನಪ್ಪ ಈ ಥರ ನಾನೇ ವಿನ್ ಆಗಿಬಿಟ್ಟೆ. ಸ್ಟೇಜ್ನಲ್ಲಿ ವಿನ್ ಆದ ತಕ್ಷಣ ನನಗೆ ಶಾಕ್ ಆಗಿ, ಕ್ರೌನ್ ಹಾಕುವಾಗ ತುಂಬ ಶಾಕ್ ಆಗಿಬಿಡ್ತು, ನಾನು ವಿನ್ ಆಗಿಬಿಟ್ನಾ ಅಂತ. ಬಟ್ ಒಂದು ಐ ನೀಡ್ ಟು ಕಾಂಪ್ಲಿಮೆಂಟ್ ಯು. ನಾವು ಫಸ್ಟೇ ಹೇಳಬೇಕಾಗಿತ್ತು, ನಾವು ಪಾರ್ವತಿ ನೋಡಿದಾಗ ನೀವು ಹೇಗಿದ್ದೀರಾ ಇವತ್ತಿಗೂ ಹಾಗೆ ಇದ್ದೀರಾ. ನೀವು ಏನೂ ಬದಲಾಗಿಲ್ಲ. ಯು ವೆರಿ ವೆಲ್ ಮೈಂಟೈನ್ ನಿಮ್ಮ ಫಿಸಿಕ್ನೆಲ್ಲನೂ. ಹೇಗೆ, ವಾಟ್ ಇಸ್ ದ ಸೀಕ್ರೆಟ್ ಬಿಹೈಂಡ್ ಯುವರ್ ಪರ್ಸನಾಲಿಟಿ ಮೇಂಟೆನೆನ್ಸ್? ನಾನು ಡೈಲಿ
ಯೋಗ ಮಾಡ್ತೀನಿ. ಯೋಗ, ಸೂರ್ಯ ನಮಸ್ಕಾರ ಡೈಲಿ? ಡೈಲಿ ಅಂದರೆ ಆಲ್ಟರ್ನೇಟ್ ಡೇಸ್. ಸೊ ದಟ್ ಈಸ್ ಗಿವೆನ್ ಮೀ ಸಮ್ ಪೀಸ್ ಆಫ್ ಮೈಂಡ್, ಕಾಮ್. ಮೆಡಿಟೇಷನ್ ಮಾಡೋದ್ರಿಂದ ಸ್ವಲ್ಪ ಆ್ಯಂಗರ್ ಇದ್ದರೆ ಅದು ಬರಲ್ಲ, ಕಾಮ್ ಆಗುತ್ತೆ, ಮೈಂಡ್ ಚೆನ್ನಾಗಾಗುತ್ತೆ. ಓಂ ಅಂತ ಮೆಡಿಟೇಷನ್ ಮಾಡೋದು ಅದೆಲ್ಲ ಕೋಪ ಬರೋದ ಶಿಲ್ಪ ಅವ್ರಿಗೆ ಯಾವಾಗಾದ್ರು? ಅವರ ಹೆಂಗರ್ ಡೇಸ್? ಕೋಪ ಬರಲ್ಲ ನನಗೆ, ಬಟ್ ಹೇಳ್ತಾರಲ್ವಾ, ನೀವು ಕಾಮ್ ಆಗ್ತೀರಾ, ಅದು ಮಾಡೋದ್ರಿಂದ ಕಾಮ್ ಆಗ್ತೀರಾ, ಹೆಲ್ತ್ ಚೆನ್ನಾಗಿರುತ್ತೆ. ಓಕೆ, ಅದಾಯಿತು. ಮಿಸ್ ಬೆಂಗಳೂರು ಅಂತ ಪ್ರಕಟಣೆ ನನಗೆ ಆಯಿತು. ಪ್ರೋತ್ಸಾಹ ಮಾಡಿದ್ದೆ ನನ್ನ ಮೈ ಇನ್ಸ್ಪಿರೇಷನ್ ಫಾರ್ ಯೋಗ ಅಂದರೆ ಶಿಲ್ಪಾ ಶೆಟ್ಟಿ ಅವರು. ಓ ನೈಸ್. ಈ ಶಿಲ್ಪಾಗೆ ಆ ಶಿಲ್ಪನೇ ಪ್ರೇರಣೆ. ನಾನು 9th ಸ್ಟ್ಯಾಂಡರ್ಡ್ನಲ್ಲಿ ಇರುವಾಗ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ, ಶಿಲ್ಪಾ ಶೆಟ್ಟಿ ತಂಗಿಯಾಗಿ ಮಾಡಿದ್ದೆ, ಪ್ರೀತ್ಸೋತ್ತಪ್ಪನಲ್ಲಿ. ಓ ಕರೆಕ್ಟ್ ಅಲ್ಲ, ರಾಕ್ ಲೈನ್. ನಮ್ಮ ರವಿ ಸರ್ ಪಿಕ್ಚರು. ಹಾಂ, ಆ ಹಾಡಲ್ಲಿದ್ದೀರಾ ನೀವು, ರಾಜ ಹಾಡಲ್ಲಿದ್ದೀರಾ? ಎಸ್. ಅವಾಗ ನಾನು ಬರೀ 9th. ಓ, ನನಗೆ ಆವಾಗ ಆ್ಯಕ್ಟಿಂಗ್ ಎಲ್ಲ ಗೊತ್ತಿಲ್ಲ. ಹೇಗೆ ಸೆಲೆಕ್ಟ್ ಆದ್ರಿ? ಸುಮ್ಮನೆ ಒಂದು ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಬರಬೇಕಲ್ವ ನನಗೂ. ಅದಕ್ಕೆ ಅವರು ಒಂದು ರೋಲ್ ಮಾಡಮ್ಮ, ಆಮೇಲೆ ನಾವು ಹಿಂಗೆ ಎಕ್ಸ್ಪೀರಿಯನ್ಸ್ ಹೆಂಗೆ ಸಿಕ್ತು ಅವಕಾಶ? ಪ್ರೀಸೋತ್ತಪ್ಪ ಅವಕಾಶ ಹೇಗೆ ಸಿಕ್ತು ನಿಮಗೆ? ರಾಕ್ ಲೈನ್ ಅವರು ನಮ್ಮ ಮಮ್ಮಿ ಅವ್ರ ಫ್ರೆಂಡು. ಓಕೆ. ಸೊ ಹಂಗೆ ಅವರು ನೀನು ಮಾಡ್ತೀಯ ಅಂತ ಕೇಳಿದ್ರು. ಶಿಲ್ಪಾ ಶೆಟ್ಟಿ 3 ಸಿಸ್ಟರ್ಸು, ಅದರಲ್ಲಿ ಒಂದು ಸಿಸ್ಟರಾಗಿ ಮಾಡ್ತೀಯ ಅಂತ, ಮಿಡಲ್ ಸಿಸ್ಟರ್ ಆಗಿ. ಶಿಲ್ಪಾ ಶೆಟ್ಟಿ ಹಂಗೆ ನನಗೆ ಪರಿಚಯ ಆಗಿತ್ತು. ಹೇಗಿತ್ತು ಶೂಟಿಂಗ್ ಮೆಮೊರೀಸು? ತುಂಬ ಚೆನ್ನಾಗಿತ್ತು, ತುಂಬ ಲೈವ್ಲಿ, ತುಂಬ ಹೇಳ್ಕೊಟ್ರು. ಆ್ಯಕ್ಟಿಂಗ್ ನನಗೆ ಬರ್ತಾ ಇರಲಿಲ್ಲ, ಅವರೆಲ್ಲ ನನಗೆ ಹೇಳ್ಕೊಡೋರು. ರವಿಚಂದ್ರನ್ ಸರ್ ಡೈರೆಕ್ಟ್ರು, ಅವರೇ ಹೀರೋ ಆ ಪಿಕ್ಚರ್ಗೆ. ಸೊ ಎಲ್ಲಿ ಫಸ್ಟ್ ಶೂಟಿಂಗ್? ಭುಜಂಗ್ ಶೆಟ್ಟಿ ಹೌಸ್ ಅಲ್ಲ, ನೆಲಮಂಗ್ಲ ಹತ್ರ ಒಂದು ಮನೆ ಇದೆಯಲ್ಲ? ಹೌದು, ನೆಲಮಂಗ್ಲ ಮನೆಯಲ್ಲಿ ಶೂಟಿಂಗ್ ಆಗಿದ್ದು. ಸೊ ಶಿಲ್ಪಾ ಶೆಟ್ಟಿ ಅವರೆಲ್ಲ, ನಾನು ಅಂದ್ಕೊಂಡೆ ಹಿಂದಿ ಆರ್ಟಿಸ್ಟು, ಏನು ಹಿಂಗೆ ಹಂಗೆ ಅಂತ ಸ್ವಲ್ಪ ಆ್ಯಟಿಟ್ಯೂಡ್ ಇರುತ್ತೆ ಅವರು, ಹಂಗೆ ಅಂತ ಅಂದ್ಕೊಂಡೆ ನಾನು. ಏನೂ ಇಲ್ಲ, ತುಂಬ ಡೌನ್ ಟು ಅರ್ತ್ ಫೀಮೇಲು, ತುಂಬ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ತಾರೆ ಅವ್ರು. ಅದಕ್ಕೆ ಆ ಟಾಪಲ್ಲಿರೋದು. ಕರೆಕ್ಟ್, ತುಂಬಿದ್ ಕೂಡ ತುಳ್ಕಲ್ಲ ಅಂತಾರಲ್ಲ. ಹಾಂ, ತುಂಬ ಕಾಮಾಗಿ ಎಲ್ಲರ ಹತ್ರ, ಒಂದು ಸಣ್ಣ ಆರ್ಟಿಸ್ಟ್ ಹತ್ರ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಗೊತ್ತಾ. ಶಿಲ್ಪಾ ಶೆಟ್ಟಿ ಈಸ್ ಟ್ಯಾಲೆಂಟೆಡ್ ಆ್ಯಂಡ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ನಿಮಗೆ ಯೋಗ ಮಾಡೋದಕ್ಕೆ ಅವರೇ ಇನ್ಸ್ಪಿರೇಷನ್? ಎಸ್, ಶಿಲ್ಪಾ ಶೆಟ್ಟಿಯೇ ಇನ್ಸ್ಪಿರೇಷನ್. ಅವ್ರು ಯೋಗ ವಿಡಿಯೋಸ್ ಎಲ್ಲ ನೋಡ್ತಿದ್ದೆ. ಅವರು ತುಂಬ ಚೆನ್ನಾಗಿ ಯೋಗ ಮಾಡ್ತಾರೆ. ಮೇಂಟೈನ್ ಹೆಂಗೆ ಮಾಡಿದ್ದಾರೆ, ಈ ಏಜ್ಗೂ ಅವರು ಮೇಂಟೈನ್ ಹೆಂಗೆ ಮಾಡಿದ್ದಾರೆ. 16 ಇಯರ್ಸ್ ಥರ ಕಾಣಿಸ್ತಾರೆ ಅವರು. ನೀವು ಅಷ್ಟೇ? ಹೌದಾ? ಹೌದು. ನಾನು ಅವ್ರ ದಾರಿನಲ್ಲೇ ಹೋಗ್ತಾ ಇದ್ದೀನಿ, ಯೋಗ ಮಾಡ್ತಾ ಇದ್ದೀನಿ. ಇಲ್ಲ, ಅದು ಪ್ರಾಬಲಿ ಶಿಲ್ಪ ಅನ್ನೋ ಹೆಸರಲ್ಲೇ ಆಗಿದೆ ಅಂದ್ಕೊಳದೆ. ಒಂದು ಈ ಶಿಲ್ಪ, ನಮ್ಮ ಮುಂದೆ ಕೂತಿರೋ ಶಿಲ್ಪಾ ಮೇಡಮ್, ಇನ್ನೊಂದು ಶಿಲ್ಪಾ ಶೆಟ್ಟಿ ಮೇಡಮ್, ಇನ್ನೊಬ್ರು ನಮ್ಮ ಜನ್ಮದ ಜೋಡಿ ಪಿಕ್ಚರ್ ನಾಯಕಿ ಶಿಲ್ಪ. ಅವರು ಕೂಡ ನೀವೆಲ್ಲ ಕೇಳಿದ್ದೀರ, ಅವ್ರನ್ನೂ ಪ್ರಯತ್ನ ಪಡ್ತಿದ್ದೀನಿ ಸಂದರ್ಶನಕ್ಕೆ, ಶಾರ್ಟ್ಲಿ ತಿಳಿಸ್ತೀನಿ. ಅವರು ಕೂಡ ಇವತ್ತಿಗೂ ಹಾಗೆ ಮೈಂಟೈನ್ ಮಾಡಿದ್ದಾರೆ. ಸೊ ಅದು ಮೋಸ್ಟ್ಲಿ ಶಿಲ್ಪ ಅನ್ನೋ ಹೆಸರಲ್ಲಿ ಆ ತಾಕತ್ತಿದೆ ಅಂತ ಕಾಣುತ್ತದೆ. ಮೇ ಬಿ. ಎಸ್ ಮಾ. ರವಿಚಂದ್ರನ್ ಅವ್ರನ್ನ ನೋಡಿದ್ದ ಎಕ್ಸ್ಪೀರಿಯನ್ಸು, ಪ್ರೀಸೋತ್ತಪ್ಪ ಶೂಟಿಂಗ್ ಟೈಮ್ನಲ್ಲಿ ಏನು ನಿಮ್ಗೆ ಆ್ಯಕ್ಟಿಂಗ್ ಎಲ್ಲ ಹೇಳ್ಕೊಟ್ಟಿದ್ದು ಅದೇನಾದರೂ ಜ್ಞಾಪಕ ಇದೆಯಾ? ಅವರು ಬರೋರು ಈ ಥರ ಎಕ್ಸ್ಪ್ಲೇನ್ ಮಾಡೋರು ಅಷ್ಟೇ. ಅವರು ಅಷ್ಟೇ, ಯಾರ ಹತ್ರ ಜಾಸ್ತಿ ಮಿಂಗಲೆಲ್ಲ ಇಲ್ಲ. ಅವ್ರದ್ದು ಎಷ್ಟಿದೆ ಅಷ್ಟು ಇದು ಮಾಡಿಕೊಂಡು, ವೆರಿ ನೈಸ್ ಜೆಂಟಲ್ಮೆನ್. ಫೈನ್. ಇಷ್ಟು ನಡೀತು. ಶಿಲ್ಪ ಅವ್ರ ಜೊತೆ ಇನ್ನೊಂದು ಪಿಕ್ಚರ್ ಅದು ಮಾಡಿದ್ದೀನಿ. ಮಾತಾಡ್ತೀನಿ, ಅದು ಲೆಜೆಂಡ್ರಿ ಪಿಕ್ಚರು, ಅದು ಮುಂದಕ್ಕೆ ಮಾತಾಡ್ತೀನಿ. ಅದು ಮಾತಾಡಲಿಲ್ಲ ಅಂದ್ರೆ ನಿಮ್ಮ ಫ್ಯಾನ್ಸ್ ನನಗೆ ಬೈತಾರೆ. ಆಮೇಲೆ ಇದೆಲ್ಲ ನಡೀತಿರ್ಬೇಕಾದ್ರೆ ನಾನು ಆಗಲೇ ಮಿಸ್ ಬೆಂಗಳೂರು ವಿಷಯ ಮಾತಾಡ್ತಿದ್ವಿ, ಪೇಪರಲ್ಲಿ ಬಂತು. ಪೇಪರಲ್ಲೆಲ್ಲ ಬಂದಾದ್ಮೇಲೆ ಗೋವಿಂದ್ ಅವರು, ನಾರಾಯಣ್ ಸರ್ ಅವ್ರ ತಮ್ಮ ಎಸ್ ಗೋವಿಂದ್ ಅವರು ನಿಮ್ಮ ಸಂಪರ್ಕಕ್ಕೆ ಬಂದರೆ ಹೇಗಾಯಿತು ಪಾರ್ವತಿ ಸೀರಿಯಲ್ಲು? ಇದೇ ಮಿಸ್ ಬ್ಯಾಂಗ್ಳೂರ್ ಒಂದು ನ್ಯೂಸ್ ಪೇಪರ್ನಲ್ಲೆಲ್ಲ ಬಂತಲ್ಲ, ಅವರು ನ್ಯೂಸ್ ಪೇಪರೆಲ್ಲ ನೋಡಿ ಅವ್ರ ಮನೆಗೆ ಬಂದಿದ್ದಾರೆ. ನನ್ನ ಅಡ್ರೆಸ್ ಇತ್ತು ಅದರಲ್ಲಿ. ಮನೆಗೆ ಬಂದು ನಮ್ಮ ತಾಯಿಯವ್ರ ಜೊತೆ ಎಲ್ಲ ಮಾತಾಡಿ, ಈ ಥರ ಮಾಡ್ತೀಯಮ್ಮ, ನಾವು ಒಂದು ದೊಡ್ಡ ಸೀರಿಯಲ್ ತೆಗಿತಾ ಇದ್ದೀವಿ, ನೀವು ಮೇನ್ ಲೀಡ್ ಅಂತ ಹೇಳಿದ್ರು. ನನಗೇನೂ ಗೊತ್ತಿಲ್ಲ, ನಾನು ಮಾಡಲ್ಲ ಅಂದ್ಬಿಟ್ಟೆ. ಅಯ್ಯೋ, ಅವ್ರ ಫೇಸ್ಗೆ ನಾನು ಮಾಡಲ್ಲ, ನನಗೆ ಇಷ್ಟ ಇಲ್ಲ, ನಾನು ಫೋರ್ಸ್ ಮಾಡಬೇಡಿ ಅಂತ ಹೇಳಿದೆ. ಅವ್ರು ಯಾಕಮ್ಮ ನೀನು ಮಾಡಬೇಕು, ನೀನು ಮಾಡಿದ್ರೆ ಒಳ್ಳೆ ಹೆಸರು ಬರುತ್ತೆ, ಹಂಗೆ ಹಿಂಗೆ ಅಂದರು. ನಾನು ಫಸ್ಟು ರಿಜೆಕ್ಟ್ ಮಾಡಿಬಿಟ್ಟು ಕಳಿಸ್ಬಿಟ್ಟಿದ್ದೆ. ತಿರ್ಗಾ ಅವ್ರು ಬಂದರು. ತಿರ್ಗಾ ಬಂದು
ನಾನು ಒಂಥರ ಇನ್ನೋಸೆಂಟಿಂದ ಮಾತಾಡಿದೆ ಅಲ್ಲ, ಅವ್ರಿಗೆ ಒಂಥರ ಅನಿಸ್ಬಿಡ್ತು. ಆಮೇಲೆ ಹೊಟ್ಟೋದ್ರು. ಆಮೇಲೆ ತಿರ್ಗಾ ಇನ್ನೊಂದು ದಿವಸ ಬಂದು ಏನಮ್ಮ ಮಾಡ್ತೀಯಾ ಅಂತ. ನಮ್ಮಮ್ಮ ಆಮೇಲೆ ನನಗೆಲ್ಲ ಹೇಳಿ ಇದು ಮಾಡಿ, ನನ್ನ ತಂಗಿ ನಮ್ಮ ತಾಯಿ ಎಲ್ಲ ಹೇಳಿ ಮಾಡ್ತೀಯಾ ಹಂಗೆ ಹಿಂಗೆ ಅಂತ, ಆಮೇಲೆ ಮಾಡ್ತೀನಿ ಅಂತ ಒಪ್ಕೊಂಡೆ. ಪಾರ್ವತಿ ಎಸ್. ಏನಮ್ಮ ಪಾರ್ವತಿ ಫಸ್ಟ್ ನಾನು ರಿಜೆಕ್ಟ್ ಮಾಡಿದೆ, ಆಮೇಲೆ ಒಪ್ಕೊಂಡೆ. ಸೂಪರ್. ಅಲ್ಲಿ ನೀವು ಒಪ್ಕೊಂಡು ಶೂಟಿಂಗಿಗೆ ಅಂತ ಹೋದಾಗ ಎಲ್ಲಿ ಶೂಟಿಂಗ್ ಆಗಿದ್ದು ನಿಮ್ಮ ಪೋರ್ಷನ್ ಫಸ್ಟೇ? ಜಯನಗರಲ್ಲಿ. ಮನೆನಾ? ಅಲ್ಲಿ ಡಿಫ್ರೆಂಟ್ ಏರಿಯಾಸ್ನಲ್ಲಿ ಶೂಟಿಂಗ್ ಇರ್ತಾ ಇತ್ತು. ಜಯನಗರಲ್ಲಿ ಫಸ್ಟ್ ಒಂದು ಮನೆ, ಅಲ್ಲಿ ಶೂಟಿಂಗ್. ಏನು ಸೀನ್ ತೆಗೆದಿದ್ದು ಏನಾದ್ರು ಜ್ಞಾಪಕ ಇದೆಯಾ? ಲೋಕನಾಥ್ ಅವ್ರ ಜೊತೆ, ಅವರು ದೊಡ್ಡ ಆರ್ಟಿಸ್ಟು, ಅವ್ರ ಬಗ್ಗೆ ಹೇಳಲೇಬೇಕಮ್ಮ. ಅವರು ನಿಮ್ ನೋಡಿ ಯೋಗ ಅಂತ ದೊಡ್ಡ ದಿಗ್ಗಜನ್ ಜೊತೆಗೆ ಫಸ್ಟ್ ನೀವು ಕ್ಯಾಮ್ರಾ ಹಂಚ್ಕೊಂಡಿದ್ದೀರಾ ಸ್ಕ್ರೀನ್ನ. ಲೋಕನಾಥ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ನನ್ನ ತಂದೆ ಥರನೇ ಅವರು ಹೇಳ್ಕೊಡೋರು. ಎಲ್ಲ ಆ್ಯಕ್ಟಿಂಗಿಂದ ಹಿಡಿದು ಏನು ಎಮೋಷ್ನಲ್ ಸೀನ್ ಹೆಂಗೆ ಮಾಡಬೇಕು, ನಗ್ನಗ್ತಾ ಸೀನ್ ಹೆಂಗೆ ಮಾಡಬೇಕು, ಎಲ್ಲ ಅವರೇ ನನಗೆ ಹೇಳ್ಕೊಟ್ಟಿದ್ದು. ಈ ಥರ ಮಾಡಬೇಕು, ಆ ಥರ ಮಾಡಬೇಕು, ನೀನು ಬರೀ ಚೂಡಿದಾರೆಲ್ಲ ಹಾಕ್ಬೇಡ, ನಿನಗೆ ವೆಸ್ಟರ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅವರೇ ಹೇಳಿದ್ದು. ಜೀನ್ಸ್ನಲ್ಲಿ ಸೂಪರಾಗಿ ಕಾಣಿಸ್ತೀಯ ನೀನು ಅಂತ ಅವರೇ ಹೇಳಿದ್ದು, ಲೋಕನಾಥ್ ಸರ್. ನಾನು ಚೂಡಿದಾರೆಲ್ಲ ಹಾಕೊಂಡ್ಬಿಟ್ರೆ ಏನಮ್ಮ ಜೀನ್ಸು ಹಾಕ್ಬೇಕಲ್ವ ನೀನು, ಎಲ್ಲ ಥರದ್ದು ಹಾಕ್ಬೇಕು ಅಂತ ಅವರೇ ಹೇಳೋರು. ಲೋಕನಾಥ್ ಸರ್. ಎಸ್. ಏನ್ ಸೀನ್ ಇತ್ತಮ್ಮ? ಅದ್ರಲ್ಲಿ ಬಿ ವಿ ರಾಧಾ ಅವರು ನನ್ನ ತಾಯಿ ಥರ, ಅವರು ಮುದ್ದು ಅಂತ ಕರಿತಾ ಇದ್ರು ನನ್ನ. ಬಿ ವಿ ರಾಧಾ ಅವರು ತುಂಬ ಒಳ್ಳೆ ಆರ್ಟಿಸ್ಟ್. ಏನ್ ಸೀನ್ ಶೂಟ್ ಮಾಡಿದ್ದು ಜ್ಞಾಪಕ ಇದೆಯಾ? ಎಲ್ಲ ಕಡೆ ರೆಕಗ್ನೈಸ್ ಮಾಡೋದು. ಒಂದು ದೇವಸ್ಥಾನ ಹೋದರೆ ಅಲ್ಲೂ ರೆಕಗ್ನೈಸ್ ಮಾಡೋರು, ಇಲ್ಲಿ US ಹೋದರೆ ಅಲ್ಲೂ ರೆಕಗ್ನೈಸ್ ಮಾಡೋರು, ದುಬೈಗೆ ಹೋದರೆ ಅಲ್ಲೂ ರೆಕಗ್ನೈಸ್ ಮಾಡೋರು. ಎಲ್ಲ ಕಡೆ ನೀವು ಪಾರ್ವತಿ ಅಲ್ವಾ ಅಂತ ಬಂದ್ಬಿಡೋರು, ಕನ್ನಡ ಆಡಿಯನ್ಸ್.